ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಥೆನ ಕೇಳಿ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ಹಾಡನ್ನು ಗುನುಗುತ್ತಾ ನನ್ನ ಮೊಬೈಲ್ ಕೈಗೆ ಎತ್ತಿಕೊಂಡೆ. ನನಗ್ಯಾಕೋ ಹುಡುಗ ಇಷ್ಟ ಆಗಲಿಲ್ಲ. ನಿಮಗೆ ಹುಡುಗ ನೋಡೋಕೆ ಅಷ್ಟೇನು ಚೆನ್ನಾಗಿಲ್ಲ. ಬೇರೆ ಎಲ್ಲಾದರೂ ನೋಡೋಣ ಬಿಡು. ಅವಳಿಗೇನು ಮಹಾ ವಯಸ್ಸಾಗಿರೋದು. ನನ್ನ ಕಿವಿ ಚುರುಕಾಯಿತು. ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಎಲ್ಲ ಇದೆ. ಆದರೆ ನೋಡೋಕೆ ಸ್ವಲ್ಪನಾದರೂ ತನುಗೆ ಮ್ಯಾಚ್ ಆಗಿದ್ದರೆ ಮದುವೆ ಮಾಡಿಕೊಡ್ಬೋದಿತ್ತು. ತನು, ಹೇ ತನು. ಅಮ್ಮ ಕರೆದೊಡನೆ ಹೋದೆ. ಯಾಕೆ ಹೇಳಿ? ಮದುವೆ ವಿಚಾರ ಅಲ್ವಾ, ಅದಕ್ಕೆ. ಹೇಳಮ್ಮ. ಅಮ್ಮ ಅಪ್ಪ ನಿನ್ನ ಹತ್ರ ಕೇಳಿಲ್ಲ ಅನ್ಕೋಬೇಡ. ನಿನಗೆ ಇಷ್ಟ ಆದ್ನಾ? ಇಲ್ಲ ಎಂದೆ. ಆದರೆ ಎಲ್ಲೋ ಒಂದು ಕಡೆ ಯಾವಾಗಲೂ ಅಂದ ಚಂದ ನೋಡಬೇಡ ಅನ್ನೋರು ಅವನಿಗೆ ಏನಾಗಿದೆ? ಸ್ವಲ್ಪ ದಪ್ಪ, ಒಪ್ಕೋ, ಒಳ್ಳೆ ಹುಡುಗ ಅನ್ನಬಾರದೆ ಅನಿಸಿತು. ಯಾಕೆಂದು ತಿಳಿಯಲಿಲ್ಲ. ಅಷ್ಟೇ ಹೇಳಿ ನನ್ನ ರೂಮಿಗೆ ಬಂದೆ. ಯಾಕೋ ತಲೆ ತುಂಬ ಅವನೇ ಮಧ್ಯಾಹ್ನ ನೋಡೋಕೆ ಬಂದ ಹುಡುಗ. ಫೋಟೋದಲ್ಲೇ ಇಷ್ಟವಾಗಿಲ್ಲ. ಆದರೂ ಒಳ್ಳೆ ಕೆಲಸ, ಸೆಟ್ಲ್ ಆಗಿರೋ ಹುಡುಗ ಎಂದಾಗ ಅಪ್ಪ ಅಮ್ಮನ ಇಷ್ಟ, ಒಳ್ಳೆ ಸಂಬಂಧ ಬಂದರೆ ಏಕೆ ಬೇಡ ಅನ್ಬೇಕು ಅಂತ ಸುಮ್ಮನಾದೆ. ಈಗ ಯಾಕೋ ಏನೋ ಕಸಿವಿಸಿ. ನೋಡಲು ಅಷ್ಟೇನು ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು. ಆದರೂ ಹೇಳ್ತಿರದ ಭಾವನೆ. ಹೆಣ್ಣು ನೋಡುವ ಶಾಸ್ತ್ರ ಇದ್ದಾಗಲೆಲ್ಲ ಹೀಗೆ ಆಗುತ್ತಿದ್ದುದು. ನನಗೆ ಸಹಜವೆಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗಿಕೊಂಡೆ. ಮುಂಜಾನೆ ಎದ್ದೊಡನೆ ನೋಡಲು ಬಂದ ಹುಡುಗ ಫೋನ್ ಮಾಡಿಲ್ವಾ ಎಂದು ನೆನೆಸಿಕೊಂಡೆ. ಒಂದೆರಡು ದಿನ ಆದಮೇಲೆ ಫೋನ್ ಮಾಡಬಹುದೆನಿಸಿ ಸಮಾಧಾನ ತಂದುಕೊಂಡೆ. ಇದೆಲ್ಲ ಅಮ್ಮನ ಹತ್ರ ಕೇಳೋಕೆ ಆಗುತ್ತಾ ಹೇಳಿ? ನನ್ನ ಕೂಗು ದೇವರಿಗೆ ಕೇಳಿಸಿತೋ ಏನೋ. ಅಮ್ಮ ಆ ಹುಡುಗನ ಕಡೆಯವರು ಫೋನ್ ಮಾಡಿದ್ರ ಅಂತ ನನ್ನ ವಿಜಿ ಅಣ್ಣ ಅಮ್ಮನನ್ನು ಕೇಳಿದ. ಕಣೋ, ಒಪ್ಪಿಗೆ ಕೊಟ್ಟರು ಕೂಡ ತನುನ ಕೊಡಲ್ಲ. ಹುಡುಗ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪನೂ ಮ್ಯಾಚ್ ಆಗಲ್ಲ. ಹೌದಮ್ಮ, ದಪ್ಪಗೆ ಕಪ್ಪುಗೆ ಇದ್ದಾರೆ. ಆದರೆ ಚೆನ್ನಾಗಿ ಓದಿದ್ದಾರೆ. ಹೌದು ವಿಜಿ, ಒಳ್ಳೆ ಹುಡುಗ. ಆದರೆ ಗಂಡ ಹೆಂಡತಿ ಅಕ್ಕಪಕ್ಕ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣೋದು ಬೇಡವಾ? ಹೌದು, ಅವರೇನು ಚೆನ್ನಾಗಿಲ್ಲ. ಆದರೆ ಒಳ್ಳೆ ಮನಸ್ಸು ನನಗೆ ಗೊತ್ತಿಲ್ಲದೆ ಅವನಿಗಾಗಿ ಹಂಬಲಿಸುತ್ತಿತ್ತು. ಎಷ್ಟೋ ಹುಡುಗರ ಲವ್ ಪ್ರಪೋಸಲ್ ರಿಜೆಕ್ಟ್ ಮಾಡಿದ ನಾನು ಇವನಿಗಾಗಿ ಆಸೆ ಪಡ್ತಿರೋದು ಸ್ವತಃ ನನಗೆ ಆಶ್ಚರ್ಯ. 3 ದಿನಗಳ ನಂತರ ನೋಡಲು ಬಂದ ಹುಡುಗ ಸ್ವತಃ ಅವನೇ ಅಮ್ಮನಿಗೆ ಫೋನ್ ಮಾಡಿ ಹುಡುಗಿ ಇಷ್ಟವಾಗಿದ್ದಾಳೆ ಎಂದಾಗ ಅಮ್ಮ ಏನು ಹೇಳುವುದೆಂದು ಒಂದು ಕ್ಷಣ ತಬ್ಬಿಬ್ಬಾದರು. ಜಾತಕ ಕೂಡಿ ಬಂದಿಲ್ಲ ಎಂದು ಹೇಳಿದರು. ಅಲ್ಲಿಗೆ ಅಂದಿನ ಸಂಭಾಷಣೆ ಮುಗಿದಿತ್ತು. ಇಷ್ಟೇ ಮುಗಿತು ಋಣ ಎನಿಸಿತು. ಮಾತು ಮನಸ್ಸಿನಲ್ಲಿ ಏಕೋ ಬಂತು ಗೊತ್ತಿಲ್ಲ. ಮದುವೆಗೆ ಅವಸರ, ಅದಕ್ಕಾಗಿ ಹೀಗೆಲ್ಲ ನನ್ನ ಮನಸ್ಸು ಕಾಡುತ್ತಿದೆ ಎಂದು ಅಂದುಕೊಂಡೆ. ಎಷ್ಟು ಅವಸರ, ಇತ್ತೀಚೆಗೆ ಪೋಲಿ ಆಗಿದ್ದೀನಿ ಎಂದು ನನ್ನಷ್ಟಕ್ಕೆ ನಾನೇ ಮತ್ತೆರಡು ದಿನ ಕಳೆಯಿತು. ಆ ಹುಡುಗ ಮತ್ತೆ ಫೋನಾಯಿಸಿದ. ಆಂಟಿ, ನನಗೆ ನಮ್ಮ ಮನೆಯವರಿಗೆ ಹುಡುಗಿ ಇಷ್ಟವಾಗಿದ್ದಾಳೆ. ಇನ್ನೊಮ್ಮೆ ಯೋಚನೆ ಮಾಡಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂದ. ಹೀಗೆ ಸ್ವಲ್ಪ ನಿಮಿಷ ಮಾತನಾಡಿದ ನಂತರ ಅವನ ತಂದೆ ತಾಯಿ ಮಾತನಾಡಿದರು. ಅಮ್ಮ ನಗು ನಗುತ್ತಾ ಮಾತನಾಡಿಸಿ ಜಾತಕ ಕೂಡಿ ಬಂದಿಲ್ಲ ಅಂತ ಸಬೂಬು ಹೇಳಿದರು. ಬೇರೆ ಬೇರೆ ರೀತಿಯಿಂದ ಒಪ್ಪಿಸಲು ಪ್ರಯತ್ನಪಟ್ಟರು. ಸಮಯ ಬೇಕೆಂದು ಹೇಳಿ ಮಾತು ಕೊನೆಗೊಳಿಸಿದರು. ನಾನು ಒಪ್ಪಿದ್ರೆ ಮದುವೆ ಆದಂತೆ. ಆದರೆ ಈ ಭಾವನೆ ತಾತ್ಕಾಲಿಕವೆಂದು ಭಾವಿಸಿ ಅಪ್ಪ ಅಮ್ಮನ ಹತ್ತಿರ ಏನೂ ಹೇಳಲಿಕ್ಕೆ ಹೋಗಲಿಲ್ಲ. 1-2 ತಿಂಗಳು ಕಳೆದಿರಬಹುದು. ಇನ್ನೊಂದು ಮದುವೆ ಪ್ರಪೋಸಲ್ ಬಂತು. ಫೋಟೋ ನೋಡಿ ಒಪ್ಪಿಗೆ ಕೊಟ್ಟೆ. ಆ ಕಡೆಯಿಂದನೂ ನೋಡಲು ಬರುವುದಾಗಿ ಹೇಳಿದರು. ಅದು ಗುರುವಾರ. ನೋಡಲು ಹುಡುಗ ಲಕ್ಷಣವಾಗಿ ಬಹಳ ಅಂದವಾಗಿದ್ದ. ಗೌರ್ನಮೆಂಟ್ ಕೆಲಸ. ಹೆಣ್ಣು ನೋಡೋ ಶಾಸ್ತ್ರ ಅಂದು ಮುಗಿಯಿತು. ಮಾರನೇ ದಿನ ಸಂಜೆ ಹುಡುಗನ ಮನೆಯವರು ಹುಡುಗಿ ಒಪ್ಪಿಗೆ ಎಂದು ತಿಳಿಸಿದರು. ನಮ್ಮ ಮನೆಯಲ್ಲೂ ಬೇಡವೆಂದು ಹೇಳುವುದಕ್ಕೆ ಕಾರಣಗಳು ಇರಲಿಲ್ಲ. ಅಮ್ಮ ಅಪ್ಪ ಒಮ್ಮೆ ನನ್ನನ್ನು ಕೇಳಿದರು. ನನ್ನಲ್ಲೂ ಯಾವ ಕಾರಣಗಳು ಇರಲಿಲ್ಲ. ಎಂದೆ. ಎಲ್ಲವೂ ಸರಿಯಿದೆ. ಆದರೆ ಏನೋ ಕಳೆದುಕೊಂಡಂಥ ಭಾವ.
ಆ ದಪ್ಪ ಹುಡುಗ ಮನಸ್ಸಿನಿಂದ ಮರೆಯಾಗಲಿಲ್ಲ. ದಿನ ಸಾಗಿತು. ನಿಶ್ಚಿತಾರ್ಥಕ್ಕೆ 1 ತಿಂಗಳು ಬಾಕಿ ಇರಲು ಏನೋ ಕೊರತೆ ನನ್ನನ್ನು ಕಾಡಲು ಶುರುವಾಯಿತು. ಏನೆಂದು ನನಗೆ ಪತ್ತೆ ಹಚ್ಚುವುದಕ್ಕೆ ಆಗಲಿಲ್ಲ. ಎಲ್ಲ ಸಮಯವೂ ನನ್ನ ಮದುವೆ ಆಗುವ ಹುಡುಗನ ಜೊತೆ ಫೋನಿನಲ್ಲಿ ಕಳೆಯುತ್ತಿದ್ದೆ. ದಿನಗಳು ಕಳೆದಂತೆ ಮನಸ್ಸನ್ನು ಒಮ್ಮೆಯಾದರೂ ಹಳೆ ಹುಡುಗನನ್ನು ನೆನಪಿಸುತ್ತಾ ತನು ಬಸ್ ಬಂತು ಹತ್ತು, ರಾಜೇಶ್ ಬಸ್ ಬಂತು ಅಂದಾಗಲೇ ವಾಸ್ತವಕ್ಕೆ ಬಂದೆ. ನನ್ನ ಮುದ್ದು ಕೀರ್ತಿಯನ್ನು ಎತ್ತಿಕೊಂಡು ನನ್ನ ಗಂಡ ಮತ್ತು ನಾನು ಬಸ್ ಹತ್ತಿದೆವು. ಅಮ್ಮನ ಮನೆಯಲ್ಲಿ ಅಣ್ಣನ ನಿಶ್ಚಿತಾರ್ಥ ಸಲುವಾಗಿ ನಾನು ಕುಟುಂಬ ಸಮೇತ ಬಂದಿಳಿದೆ. ಅಳಿಯನನ್ನು ನೋಡಿ ಕುಶಲೋಪರಿ ವಿಚಾರಿಸಿದರು. ಅಲ್ಲಿ ನೆರೆದಿದ್ದ ನನ್ನ ಸಂಬಂಧಿಕರು ನನ್ನ ಗಂಡನ ದಿಟ್ಟಿಸಿ ನೋಡಿದರು. ಮಗು ಹಸಿವಿನಿಂದ ಅಳುತ್ತಿತ್ತು. ಹಾಲು ತರಲೆಂದು ಅಡುಗೆ ಮನೆ ಹತ್ರ ಹೋದಾಗ ನೋಡೋಕೆ ಹೀಗಿದ್ದಾನೆ, ಸ್ವಲ್ಪನಾದ್ರೂ ನೋಡೋಕೆ ಅಂದ ಬೇಡ್ವಾ? ಬೇಡ ಅಂದ್ರೂ ಮದುವೆ ಆದಳಂತೆ. ಅಪ್ಪ ಅಮ್ಮ ಇಷ್ಟವಿಲ್ಲದಿದ್ದಾಗ ಸಂಬಂಧಿಕರ ಹತ್ರ ಹೇಳಿದ್ದರಿಂದ ಹೆಚ್ಚು ಕಮ್ಮಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿತ್ತು. ಹೀಗೆ ಏನನ್ನೋ ನನ್ನ ಗಂಡನ ಕುರಿತು ಹಿಟ್ಟು ಕಲಿಸುತ್ತಿದ್ದ ನನ್ನ ದೂರದ ಸಂಬಂಧಿಕರಿಬ್ಬರು ಮಾತನಾಡಿಕೊಳ್ಳುತ್ತಿದ್ದುದು ನನ್ನ ಕಿವಿಗೆ ಬಿದ್ದರೂ ಸುಮ್ಮನೆ ಅಡುಗೆ ಮನೆಗೆ ಹೋಗಿ ಕಾಯಿಸಿದ ಹಾಲು ತಂದೆ. ಜನರ ಬಾಯಿ ಮುಚ್ಚಿಸೋಕ್ಕಾಗುತ್ತಾ ಹೇಳಿ? ಅವರು ನನ್ನವನಲ್ಲಿ ಹುಡುಕಿದ್ದು ಅಂದ ಚಂದ, ನಾನು ಹುಡುಕಿದ್ದು ಪ್ರೀತಿ, ಇಷ್ಟೇ ವ್ಯತ್ಯಾಸ. ಅಂದಂಗೆ ನಮ್ಮಿಬ್ಬರ ಮದುವೆ ಹೇಗಾಯಿತು ಅಂತ ಹೇಳಲಿಲ್ಲ ನಿಮಗೆ, ಹೇಳ್ತೀನಿ ಕೇಳಿ. ನಿಶ್ಚಿತಾರ್ಥ ಹತ್ರ ಇರುವಾಗ ತಿಳಿಯದೆ ನಮ್ಮೋರು ನಮ್ಮ ಮನೆಗೆ ಇನ್ನೊಮ್ಮೆ ಹೆಣ್ಣು ಕೇಳೋಕೆ ಬಂದಾಗ ಬಾಗಿಲು ತೆಗೆದಿದ್ದು ನಾನೇ. ಆ ಕ್ಷಣ ಇಬ್ಬರ ಕಣ್ಣುಗಳು ಬೆರೆತವು. ಅವರ ಕಣ್ಣಲ್ಲಿ ನನ್ನ ಮುಂದಿನ ಭವಿಷ್ಯ ಕಂಡೆ. ಅಂದೇ ನಿರ್ಧರಿಸಿದೆ, ಅವರೇ ನನ್ನ ಗಂಡ ಅಂತ. ಅಮ್ಮ ಬಂದು ರೂಮಿಗೆ ಹೋಗು ಎಂದರು. ಆಮೇಲೆ ಅವರಿಗೆ ನನ್ನ ನಿಶ್ಚಯವಾಗಿದ್ದ ಮದುವೆ ಬಗ್ಗೆ ಹೇಳಿ ಕಳಿಸಿದ್ರು. ಅವರು ಹೋದ ಮೇಲೆ ನಾನು ಧೈರ್ಯ ತಂದುಕೊಂಡು ಅವರು ಅಷ್ಟೊಂದು ಇಷ್ಟಪಡುವಾಗ ನಿರಾಕರಿಸೋದು ಬೇಡ ಎಂದು ನಿಧಾನ ಬಾಯಿ ತೆರೆದೆ. ಈಗೇನು ಅವನ ಮದುವೆ ಆಗ್ತೀಯಾ? ಅಮ್ಮ ಮಾತಿಗೆ ಕೇಳಿದರು. ಎಂದೆ. ಅಮ್ಮ ಊಹಿಸಿರಲಿಲ್ಲ. ತಲೆಗಿಲೆ ಕೆಟ್ಟಿದ್ದೀಯಾ ನಿಂಗೆ? ನಾವು ಇಷ್ಟಪಡೋರಿಗಿಂತ ನಮ್ಮನ್ನ ಇಷ್ಟಪಡೋರನ್ನ ಮದುವೆ ಆಗೋದು ಸರಿ ಅನ್ಸುತ್ತೆ. ಅಮ್ಮ ರೂಮಿನಲ್ಲಿದ್ದ ಅಣ್ಣ ಅಪ್ಪನನ್ನು ಕರೆದರು. ಇವತ್ತೋ ನಾಳೆನೋ ಮದುವೆ ಇಟ್ಕೊಂಡು ಆಡೋ ಮಾತಾ ಇದು? ಆ ಹುಡುಗ ಸರಿಯಾಗಿ ತಲೆ ಕೆಡಿಸಿದ್ದಾನೆ. ನಿಜ ಹೇಳೆ, ನಿಂಗೂ ಅವನಿಗೂ ಏನಾದರೂ ಕಾಂಟ್ಯಾಕ್ಟ್ ಇದೆಯಾ? ನನಗೆ ಸಿಟ್ಟು ನೆತ್ತಿಗೇರಿತ್ತು. ಏನೇನೋ ಮಾತಾಡಬೇಡಮ್ಮ, ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಯಾರ್ಯಾರನ್ನೋ ಮದುವೆಯಾಗಿ ಅವರ ಅಂದ ಚಂದನ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನೋಕ್ಕಾಗುತ್ತಾ? ಒಳ್ಳೆ ಮನಸ್ಸು ಮುಖ್ಯ ಆಗುತ್ತೆ. ಇಷ್ಟ ಅಂದರೆ ಮುಂಚೆ ಹೇಳೋಕೆ ಏನಾಗಿತ್ತು? ಅಪ್ಪ ಕೋಪದಿಂದ ಕೇಳಿದರು. ಆಗಲ್ಲ, ನಿಮ್ಮ ಇಷ್ಟಕ್ಕೆ ವಿರುದ್ಧ ಹೋಗಬಾರ್ದು ಅಂತ. ಇವಾಗೇನು ಒಳ್ಳೆ ಮರ್ಯಾದೆ ಕೊಡ್ತಿದ್ದೀಯಾ ಅಲ್ವಾ? ವಿಜಯಣ್ಣ ಬೈದ. ನೋಡು ತನು, ಪದೇ ಪದೇ ಆ ಹುಡುಗ ಕೇಳಿರೋದಕ್ಕೆ ಪಾಪ ಅನಿಸಿರಬಹುದು. ತಲೆ ಕೆಡಿಸಿಕೊಳ್ಳದೆ ಎಂಗೇಜ್ಮೆಂಟ್ಗೆ ರೆಡಿಯಾಗು. ಈ ಹುಡುಗ ನಿನಗೆ ಒಳ್ಳೆ ಜೋಡಿ, ಪರ್ಮನೆಂಟ್ ಜಾಬ್ ಕಣೆ, ಒಪ್ಕೋ. ಹೇಗೆ ಮನಸ್ಸಿನ ಭಾವನೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನಾದೆ. ಅಂದು 1 ತಾಸು ಅಪ್ಪ ಅಣ್ಣ ಅಮ್ಮ ಎಲ್ಲ ಸೇರಿ ಪ್ರವಚನ ಮಾಡಿದರು. ನಾನು ಮೌನಗೌರಿ ಥರ ಸುಮ್ಮನೆ ಕೂತಿದ್ದೆ. ಇದಾದ ಸರಿಯಾಗಿ 4 ದಿನಕ್ಕೆ ನನಗೆ ನಿಶ್ಚಯವಾಗಿದ್ದ ಹುಡುಗನ ಕಡೆಯವರು ನಮ್ಮ ಅಜ್ಜಿ ತೀರಿಕೊಂಡಿದ್ದಾರೆ, ಮದುವೆ ಎಂಗೇಜ್ಮೆಂಟ್ ಎಲ್ಲ ಸದ್ಯಕ್ಕೆ ಬೇಡ ಎಂದು ಹೇಳಿದರು. ನಮ್ಮದು ತಡವಾಗುತ್ತೆ, ಬೇರೆ ಕಡೆ ಗಂಡು ನೋಡೋ ಹಾಗಿದ್ರೆ ಬೇಸರವಿಲ್ಲವೆಂದರು. ಆದರೆ ನಮ್ಮದು ಎಲ್ಲ ತಯಾರಿಯಾಗಿದೆ, ಮುಂದೆ ಹಾಕೋದು ಬೇಡ ಅಂದ್ರೂ ಕೇಳಲಿಲ್ಲ. ಎಂಗೇಜ್ಮೆಂಟ್ಗೆ 1 ವಾರ ಬಾಕಿ. ಎಲ್ಲರಿಗೂ ವಿಷಯ ಮುಟ್ಟಿದೆ. ಎಲ್ಲ ಸಿದ್ಧತೆ ನಡೆದಿದೆ ಅಂದ್ರು ಅವರು. ಇನ್ನೂ 1-2 ವರ್ಷ ಬೇಡ ಅಂದ್ರು. ಅಷ್ಟು ಅಂದಾಗಲೇ ಅಮ್ಮನಿಗೆ ಅವರಿಗೆ ಮದುವೆ ಇಷ್ಟವಿಲ್ಲ ಎಂದು ಸಂಶಯ ಬಂತು. ನನಗೆ ಬೇಸರಕ್ಕಿಂತ ಸಂತೋಷವಾಯಿತು. ಫಿಕ್ಸ್ ಆಗಿರೋ ಮದುವೆ ನಿಂತು ಹೋಯಿತಲ್ಲ ದರಿದ್ರ, ನೀನು ಮೊದಲೇ ಅಪಶಕುನ ಮಾತನಾಡಿದ ಪರಿಣಾಮ ಎಂದು ಒಬ್ಬೊಬ್ಬರು ಬಾಯಿಗೆ ಬಂದ ಹಾಗೆ ಬೈದರು. ಮುಂದೆ ಅವನನ್ನೇ ಮದುವೆ ಆಗ್ತೀನಿ ಅಂದೆ.
ಇನ್ನೇನು ಮಾಡ್ತಾರೆ. ಒಲ್ಲದ ಮನಸ್ಸಿನಿಂದ ಮದುವೆ ಮಾಡಿಕೊಟ್ರು. ಆದರೆ ಈಗ ನನ್ನ ಸಂಸಾರ ನೋಡಿ ಖುಷಿಯಾಗಿದ್ದಾರೆ. ನಮ್ಮವರು ಕಪ್ಪು ಆದರೂ ಲಕ್ಷಣವಾಗಿದ್ದಾರೆ. ಕೊಂಚ ಉದ್ದ ಕಮ್ಮಿ, ನಾನೇ ಉದ್ದ ಇದ್ದೀನಿ. ಆದರೂ ಅವರು ನನಗಿಷ್ಟ. ಪ್ರೀತಿ ಎಲ್ಲವನ್ನೂ ಮೀರಿದ್ದು ಎಂದು ನನಗೆ ನನ್ನವರು ಸಿಕ್ಕಿದ ದಿನವೇ ಅರ್ಥವಾಗಿದ್ದು. ಕಣ್ಣು ಬೀಳದ ಹಾಗೆ ಸಂಸಾರ ನವರಸದಿಂದ ಕೂಡಿದೆ. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.